ವಿಜಯಪುರ ಜಿಲ್ಲೆ ಸೈಕ್ಲಿಂಗ್ ಕ್ರೀಡೆಗೆ ಫೇಮಸ್ ಆಗಿದೆ. ಅದೆಷ್ಟೋ ಸೈಕ್ಲಿಂಗ್ ಕ್ರೀಡಾಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇದೀಗ 15 ವರ್ಷದ ಬಾಲಕಿ ಸೈಕ್ಲಿಂಗ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾಳೆ. ಆದ್ರೀಗ ಈ ಬಾಲಕಿಗೆ ಬಡತನ ಅಡ್ಡಿಯಾಗಿದೆ. ಸಹಾಯ ಹಸ್ತಕ್ಕಾಗಿ ಬಾಲಕಿ ಕುಟುಂಬ ಮನವಿ ಮಾಡ್ತಾ ಇದೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ವಿಜಯಪುರ ಬಳಿಯ ತೊರವಿ ಗ್ರಾಮದಲ್ಲಿ ನೆಲೆಸಿರೋ ಮಲ್ಲಿಕಾರ್ಜುನ್ ಹಾಗೂ ಭಾಗ್ಯಶ್ರೀ ಮಗಳು ಭೂಮಿಕಾ ಸೈಕ್ಲಿಂಗ್ನಲ್ಲಿ ಸಾಧನೆ ಮಾಡಿದ್ದಾಳೆ. ರಾಷ್ಟ್ರ ಮಟ್ಟದಲ್ಲಿ ಸೈಕ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾಳೆ. ರಾಜ್ಯ ಮಟ್ಟ ಹಾಗೂ ವಿಭಾಗ ಮಟ್ಟದಲ್ಲಿ ಪದಕ ಕೂಡ ಪಡೆದಿದ್ದಾಳೆ. ಆದರೆ ಈ ಬಾಲಕಿ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ವಿಭಾಗದಲ್ಲಿ ಪದಕ ಗೆಲ್ಲುವ ಕನಸಿದೆ. ರೋಡ್ ಸೈಕಲ್ ಖರೀದಿಸಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವರ ಬಳಿ ಹಣ ಇಲ್ಲ. ಕಿತ್ತು ತಿನ್ನುವ ಬಡತನದ ಮಧ್ಯೆ ಬಾಡಿಗೆ ಮನೆಯಲ್ಲಿ ತಗಡಿನ ಶೆಡ್ನಲ್ಲಿ ವಾಸವಾಗಿದ್ದಾರೆ. ಭೂಮಿಕಾ ಬೂದಿಹಾಳ 9ನೇ ತರಗತಿಯಲ್ಲಿ ಓದ್ತಾ ಇದ್ದು ವಿಜಯಪುರ ನಗರದ ಬಂಜಾರ ಶಾಲಾ ವಿದ್ಯಾರ್ಥಿನಿ ಬಾಲಕಿಯರ ವಸತಿ ನಿಲಯದಲ್ಲಿದ್ದುಕೊಂಡು ಅಲ್ಲಿ ನೀಡುವ ಸೈಕಲ್ನಲ್ಲಿ ಪ್ರಾಕ್ಟೀಸ್ ಮಾಡಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗಿಯಾಗಿ ಸೈ ಎನಿಸಿಕೊಂಡಿದ್ದಾಳೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಅವರು ನನಗೆ ಸೈಕಲ್ ಖರೀದಿಸಿಕೊಟ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿ ತೋರಿಸ್ತೀವಿ ಅಂತಿದ್ದಾಳೆ ಬಾಲಕಿ ಭೂಮಿಕಾ ಬೂದಿಹಾಳ್. ನನ್ನ ಹೆಸರು ಭೂಮಿಕಾ ರೀ, ನಾ ಸೈಕ್ಲಿಸ್ಟ್ ರೀ. ಈ ಸಲ ನಂಗೆ ನ್ಯಾಷನಲ್ ಮೆಡಲ್ ಆಗ್ಬೇಕಂತ ಐತ್ರಿ. ಆದರೆ ನನ್ನ ಕಡೆ ಸೈಕಲ್ ಇಲ್ಲರಿ. ನಮ್ಮ ಪಪ್ಪ ಕೊಂಡಿಸ್ತಂದ್ರ ರೀ, ನನ್ನ ಕಡೆ ಈಗ ರೊಕ್ಕ ಇಲ್ಲ, ನಾ ಎಲ್ಲಿದು ಕೊಂಡಿಸ್ಲಿ ಅಂತ ಹೇಳ್ತಾರೆ ರೀ. ನಂಗೆ ಬೇಕು, ನಾ ಮುಂದೆ ಹರಿಬೇಕು ಅಂತ ಹೇಳ್ತೀನಿ ರೀ. ಆದ್ರೆ ಕೊಂಡಿಸೋದಿಲ್ಲ ರೀ. ಈಗ ನಾ ಸಾಲ ಮಾಡಿ ಕೊಂಡಿಸೀನಿ. ಇದೇನೇ ಬಡ್ಡಿ ತುಂಬಕ್ಕಾಗಲ್ತು. ನಾ ಎಲ್ಲಿದು ಕೊಂಡಿಸ್ಲಿ ನಿಮ್ಗೆ, ಸುಮ್ಮ ಸಾಲಿಗೆ ಹೋಗು ಬಾ ಅಂತ ಹೇಳ್ತಾರೆ ರೀ. ನಾವಲ್ಲ, ನಂಗೆ ಮಾಡ್ಬೇಕಂತ ಐತಿ, ಇದು ನ್ಯಾಷನಲ್ ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಆದ್ರೆ ಈ ಸಲ ಸಲ ನ್ಯಾಷನಲ್ ಮಾಡಿ ಪಾರ್ಟಿಸಿಪೇಟ್ ಐತ್ರಿ. ಮತ್ತು ಸ್ಟೇಟ್ ಲೆವೆಲ್ ಮೆಡಲ್ ಐತ್ರಿ, ಡಿವಿಷನ್ ಮೆಡಲ್ ಐತ್ರಿ, ಡಿಸ್ಟ್ರಿಕ್ಟ್ ಮೆಡಲ್ ಐತ್ರಿ. ಮೆಡಲ್ ಅದಾವ್ರಿ, 3 ಮೆಡಲ್ ಅದಾವ್ರಿ. ಆದ್ರೆ ನಮ್ಮ ಪಪ್ಪಾಗ ಕೊಂಡಿಸು ಅಂತ ಹೇಳ್ತೀನಿ ರೀ. ನಂಗೆ ಕೊಂಡಿಸೋದು ಆಗೋದಿಲ್ಲ, ಸಾಲಿಗೆ ಹೋಗು ಬಾ ಅಂತ ಹೇಳ್ತಾರೆ ರೀ. ನಾವಲ್ಲ, ನಮ್ಮ ಪಪ್ಪನೂ ಹೊಲಿ ಮನೆ ಮಾಡ್ತಾರೆ. ಇದೇ ಶಿವಾನಂದ ಪಾಟೀಲ್ ಸರ್ ರೀ ಮತ್ತು ಎಂ ಬಿ ಪಾಟೀಲ್ ಸರ್ ಕೊಂಡಿಸ್ಬೇಕಂತ ಕೇಳ್ತೀನಿ ರೀ ಅವರಿಗೆ. ಇನ್ನು ಮಲ್ಲಿಕಾರ್ಜುನ ಹಾಗೂ ಭಾಗ್ಯಶ್ರೀ ಕೂಲಿ ಮಾಡಿ ಜೀವನ ಸಾಗಿಸ್ತಿದ್ದಾರೆ. ಮಗಳ ಸೈಕ್ಲಿಂಗ್ ಕ್ರೀಡೆಗೆ ಪ್ರೋತ್ಸಾಹ ನೀಡಲು 25,000 ಬಡ್ಡಿ ರೂಪದಲ್ಲಿ ಸಾಲ ಮಾಡಿ ಸೈಕಲ್ ಕೊಡಿಸಿದ್ದಾರೆ. ಪೋಷಕರು ಶಾಲೆ ಅಷ್ಟೇ ಕಲಿ, ನಮ್ಮಿಂದ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ, ನಮ್ಮ ಹಣೆ ಬರಹದಲ್ಲಿ ಬರೆದಿರೋದು ಆಗುತ್ತೆ ಅಂತಿದ್ದಾರೆ. ಆದರೆ ಬಾಲಕಿ ಭೂಮಿಕಾ ನನಗೆ ಸೈಕಲ್ ಕೊಡಿಸಿ ಅಂತಿದ್ದಾಳೆ. ಹೀಗಾಗಿ ಪೋಷಕರು ಕ್ರೀಡಾ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ. ಆದರೆ ಅಷ್ಟೊಂದು ಮೌಲ್ಯದ ಸೈಕಲ್ ಕೊಡಿಸುವ ಅವಕಾಶ ಇಲ್ಲಂತಿದ್ದಾರೆ. ಈ ಹುಡುಗಿ ಭಾಳ ವರ್ಷದಿಂದ ನೋಡ್ಕೊಂಡು ಬಂದೀನಿ. ಬರ್ತನದಾಗ ಅದಾರ ರೀ ಇವರು. ಮತ್ತು ಪ್ರತಿಭೆ ಚಲೋ ಅದ ರೀ ಹುಡುಗಿ. ಸೈಕ್ಲಿಂಗ್ದಾಗ ಒಂದು ಸ್ಟೇಟ್ ಲೆವೆಲ್ ಹೋಗಿ ಅಲ್ಲಿ ಮೆಡಲ್ ಮಾಡಿ ರಾಷ್ಟ್ರ ಮಟ್ಟಗಳು ಹೋಗ್ಯಾಳ. ರಾಷ್ಟ್ರ ಮಟ್ಟದಾಗ ಮೆಡಲ್ ಆಗ್ಬೇಕು ಅನ್ನೋದು ಆ ಹುಡುಗಿ ಕನಸದ, ಗುರಿ ಅದ. ಅದರ ಬಡತನ ಅವ್ರಿಗೆ ಭಾಳ ಕಾಡತೈತೆ ರೀ. ಸೈಕಲ್ ಎಲ್ಲ ಈಗ ಅಂಥ ಸೈಕಲ್ ರೇಸ್ ತೊಗೋಬೇಕಂದ್ರೆ ಅವ್ರ ಕಡೆ ದುಡ್ಡಿಲ್ಲ. ಅವ್ರು ಒಂದು ಒಪ್ಪತ್ತಿನ ದುಡಿತಾರೆ. ಒಂದು ಕಡೆ ಸಿಗುತ್ತೆ ಇಲ್ಲ, ಅದ್ರ ಮ್ಯಾಗೆ ಅವ್ರ ಮನೆ ನಡೆಯೋದು. ಇವರು ಪ್ರತಿಭೆ ಹುಡುಗಿ ಬಡತನದ. ಮತ್ತು ಇವರು ಬಡವ್ರ ಮನೆ. ಈಗ ಮಾನ್ಯ ನಮ್ಮ ಸಚಿವರು ಅದಾರ, ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ರಗಡ್ ಬಿಜಾಪುರದಾಗ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಯಾರ. 10 ಕೋಟಿ ಖರ್ಚು ಮಾಡಿ ಸೈಕ್ಲಿಂಗ್ ಎಲ್ಲೋ ಡ್ರಾಮಾನು ಮಾಡ್ಯಾರ. ಮತ್ತು ಟ್ರ್ಯಾಕ್ ಮಾಡ್ಯಾರ ರೀ, ನಮ್ಮ ಸ್ವಿಮ್ಮಿಂಗ್ ಮಾಡ್ಯಾರ. ಮತ್ತು ಅಲ್ಲಿ ಇಂಡೋರ್ ಅಲ್ಲಿ ಮನೆ ಉದ್ಘಾಟನೆ ಮಾಡಿದ್ರು. ಮತ್ತು ಬಬಲೇಶ್ವರ ಮತ ಕ್ಷೇತ್ರದಾಗೂ ಅಲ್ಲಿ ಒಂದು ಗ್ರೌಂಡ್ ಮಾಡ್ಯಾರ. ನಮ್ಮ ಸಂತಸ, ನಮ್ಗೆ ಖುಷಿ ಅದ. ಅವ್ರು ಹಿಡ್ದಿದ್ದೆಲ್ಲ ಕೆಲಸ ಬಂಗಾರ ಆಗೈತೆ ರೀ. ಮತ್ತು ಈಗ ನಗರ ಶಾಸಕರು ಅವರು ಅದು ಮಾಡ್ಯಾರ, ಅದು ಅಭಿವೃದ್ಧಿ ಮಾಡೋಕೆ ಬಸವನಗೌಡರು ಸಾಕಷ್ಟು ಸಹಾಯ ಮಾಡ್ಯಾರ. ಮತ್ತು DCC ಬ್ಯಾಂಕಿನ ಶಿವಾನಂದ ಪಾಟೀಲ್ ಅವರು ಎಷ್ಟೋ ಸೈಕ್ಲಿಂಗ್ ಅವಾಗ ಸೈಕಲ್ ಕೊಟ್ಟಾರ. ಪ್ರತಿಭೆ ಗುರುತಿಸಿ ಅವರು ಸಾಕಷ್ಟು ಇಂಥ ಕ್ರೀಡಾಪಟು ಗುರುತಿಸಿ ಕೊಟ್ಟಾರ. ನಮ್ದು ಏನಂದ್ರೆ ವಿನಂತಿ ಅಂದ್ರೆ, ಅವ್ರು ನಮ್ಮ ಬಿಜಾಪುರ ಆಸ್ತಿ ಇದ್ದಂಗೆ. ಅವರು ಸಚಿವರು ಎಷ್ಟೋ ಒಳ್ಳೆ ಕೆಲಸ ಮಾಡ್ಯಾರ. ಈ ಹುಡುಗಿಗೆ ಒಂದು ಸೈಕಲ್ ಕೊಟ್ಟು ಅವ್ರಿಗೆ ಮುಂದೆ ರಾಷ್ಟ್ರ ಮಟ್ಟದಾಗ ಹೊಡೆದು ನಮ್ಮ ಬಿಜಾಪುರ ರಾಷ್ಟ್ರದಾಗ ಒಂದು ಹೆಸರು ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಆದಷ್ಟು ಬೇಗ ಇವ್ರು ಬಡತನ ಮಾಧ್ಯಮವ್ರಿಗೂ ಮನವಿ ಮಾಡ್ತೀವಿ. ಈ ಹುಡುಗಿಗೆ ಒಂದು ಸೈಕಲ್ ಕೊಡಿಸಿದ್ರೆ ಯಾಕೆ ನಮ್ಮ ಬಿಜಾಪುರದಾಗ ನಮ್ಮ ರಾಷ್ಟ್ರಕ್ಕೆ ಒಂದು ಮೆಡಲ್ ಆಗುತ್ತೆ. ಹೆಣ್ಣು ಪ್ರತಿಭೆ ಭಾಳ ದೊಡ್ಡದೈತ್ರಿ.
ಹೀಗಾಗಿ ಬಡ ಮಗಳ ಸಾಧನೆ ಮಾಡಲು ಸಚಿವರಾದ MB ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಜನಪ್ರತಿನಿಧಿಗಳು ಸಹಾಯ ಮಾಡಿದರೆ ಅವರ ಹೆಸರು ಹೇಳಿಕೊಂಡು ಜೀವನ ಸಾಗಿಸಿ ಮಗಳ ಸಾಧನೆಗೆ ಅನುಕೂಲ ಆಗುತ್ತೆ ಅಂತ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ನಾವು ಸರ ನಮ್ಮ ಮಗಳು ಸೈಕ್ಲಿಂಗ್ ಮಾಡೋದ ಸರ್ ಮುಂದೆ ಹೋಗ್ತೀನಿ ಅಂತ ಹೇಳಕ್ಕೆ. ಈಗ ನಾವರ ದಿನ ಹೊತ್ತೊಂಡ್ರೆ ಅಲ್ಲಿ ಗೋದರ್ ಬೆಳಕೇರಿ ಒಂದು ದಿನ ಹತ್ತೈತಿ ಕೆಲಸ ಒಮ್ಮೆ ಹತ್ತಾಗ ಹೋಗ್ತೀವಿ ಮತ್ತು ಒಂದು ಮಾನ್ಯ ಶಗಲ್ ಬಿಡ್ಸರ್ 25 ರೂಪಾಯಿ ಕೊಟ್ಟು. ಈಗ ಅದು ಬರೀ ಬಡ್ಡಿ ಕಟ್ಟೋ ಸರ್. ನಾವು ಅಲ್ಲಿ ಸಂಘ ತೆಗೆದ್ರು, ಸಂಘಿಗೆ ವಾರ ಕಟ್ತಾರೆ. ವಾರ ಕಟ್ಲಿಕ್ಕೆ ಪರ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವ್ರು ನಮ್ಗೆ ಅದನ್ನು ಕೂಡ ಅಂತಾರೆ. ಅವ್ರು ನಮ್ಮ ಮನೆಗೆ ಬರ್ಸ್ಕೊಳ್ಳೋರು ಸಂಘ ಕಟ್ಟಿದ್ರೆ ಅಲ್ಲಿ ದುಡ್ಡು ಕೇಸ್ರಿ. ಈ ಮಗಳಾರ ಶೆಕಲ್ ಕೊಡ್ಸಂತಾಡ್ರಿ. ನಮ್ಮ MB ಪಾಟೀಲ್ ಸಾಹೇಬರು, ನಮ್ಮ ಶಿವಣ್ಣ ಪಾಟೀಲ್ ಸಾಹೇಬರು, ಸಚಿವರು ಯಾರು ಅಲ್ಲಿ ಸ್ವಲ್ಪ ಕಣ್ಣು ತಿರುಗಿ ನಮ್ಮ ಹುಡುಗಿ ಸೈಕಲ್ ಕೊಡ್ಸಿರಪ್ಪ ಮುಂದಕ್ಕೆ ಹೋಗಿ ಹರಿದ್ರಿ. ನಾವರ ಬ್ಯಾಡ ಅಂತ ನಮ್ಮ ಮಗಳ ಹೋಗ್ತೀನಿ ಅಂತ ಹೇಳಿ ನಾವು ಯಾರು ಕೇಳೋಣ, ಮಗಳು ಕೇಳೋಣ ಮತ್ತು ನಮ್ಮ ಸಾಲ ಕೇಳೋಣ. ಈಗಾಗಲೇ ಸರ್ ಮಾಡ್ಯಾರ ಸರ್. ಈಗ ಬೇರೆ ಶೇಕಲ್ದು ಮಾಡ್ಯಾರ ಸರ್. ಅವ್ರು ಕೊಟ್ಟಾರ ಸರ್. ಈಗ ಅವ್ರು ಒಳ್ಳೆ ಮಳೆ ಕೊಡೋಣ ಸರ್. ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಅದೇ ಹೋಗಿ ಬಂದಾರ ಸರ್. ಅದಕ್ಕೆ ರೀ ನಮ್ಮ ಮಗಳಿಗೆ ಧನ್ಯವಾದ ಸ್ವಲ್ಪ ಬಿಡ್ಕೋ ಸರ್. ಸಾಹೇಬರು ಸ್ವಲ್ಪ ಕೊಡ್ಸಿರಪ್ಪ ಅಂದ್ರೆ ಅವ್ರ ಹೆಸರು ಹೇಳ್ತೀರಿ. ಶಿವಣ್ಣ ಪಾಟೀಲ್ ಸಾಹೇಬ್ರ ಹೆಸರು, ನಮ್ಮ MB ಪಾಟೀಲ್ ಸಾಹೇಬ್ರ ಹೆಸರು, ರತ್ನಾಗೌಡ ಸಾಹೇಬ್ರ ಹೆಸರು, ಎಲ್ಲರ ಹೆಸರು ದಯಮಾಡಿ ಕೈ ಮುಚ್ಚಿ ಹೋಗೋರು ಸ್ವಲ್ಪ ಹೆಲ್ಪ್ ಮಾಡತ್ತೆ ಹೇಳ್ರಿ. ಏನೇ ಹೇಳಿ ಒಟ್ಟಿನಲ್ಲಿ ಬಡತನದಲ್ಲಿ ಬೆಳೆದ ಬಾಲಕಿ ಸೈಕ್ಲಿಂಗ್ನಲ್ಲಿ ಸಾಧಿಸಲು ಹೊರಟಿದ್ದಾಳೆ. ಅವಳ ಸಾಧನೆಗೆ ಬಡತನ ಅಡ್ಡಿಯಾಗಬಾರದು. ಸಚಿವರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ನೆರವು ನೀಡುವ ಮೂಲಕ ಸೈಕ್ಲಿಂಗ್ನಲ್ಲಿ ಬಾಲಕಿ ಸಾಧನೆ ಮಾಡಲು ಪ್ರೇರಣೆ ನೀಡಬೇಕಾಗಿದೆ.